ಸರ್, ಒಂದು ಕಡೆ ಚೈತ್ರ ಅವರು ದೇಶಕ್ಕಾಗಿ ವರ್ಲ್ಡ್ ಕಪ್ ತಂದುಕೊಟ್ರೆ, ಮತ್ತೊಂದು ಕಡೆ ನಿಮ್ಮ ಮಗಳು ಅಮೂಲ್ ಅವರು ಕೂಡ ದೇಶ ಪ್ರತಿನಿಧಿಸಿದ್ರು, ರೆಫ್ರಿಯ ಕೆಲಸ ಮಾಡಿದ್ದಾರೆ, ಮ್ಯಾಚ್ ಟೆಕ್ನಿಕಲ್ ಆಗಿ ಅದೇ ಮ್ಯಾಚ್ ಅಲ್ಲಿ ಮತ್ತೊಂದು ಕಡೆ ಕೆಲಸ ಮಾಡ್ತಾ ಇದ್ರು. ಹೇಗೆ ಅನಿಸುತ್ತೆ ಸರ್? ತುಂಬ ಸಂತೋಷ. ಯಾಕಂತಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಹೋಬಳಿ ತಾಲೂಕು ಮಟ್ಟಕ್ಕೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ವರ್ಲ್ಡ್ ಕಪ್ಗೆ ಹೋಗಿರೋದ್ರಲ್ಲಿ ಸಂತೋಷ ಅಂತ ಕೇಳೋದ್ರಲ್ಲಿ ಅರ್ಥವೇನಿದೆ. ತುಂಬ ಸಂತೋಷ ಸರ್. ಅದು ಇದ್ದದ್ರಲ್ಲಿ ಟಿ ನರಸೀಪುರ ತಾಲೂಕು ಕುರುಬೂರು ಗ್ರಾಮದಿಂದ ಇವರಿಬ್ಬರು ಮಕ್ಕಳು ಆಯ್ಕೆ ಆಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಬಟ್ ಏನೇ ಒಂದು ಇವರು ಸಾರ್ಥಕತೆ ಮಾಡಿದರೂ ಕೂಡ ಅದೆಲ್ಲ ಅವ್ರ ಗುರುಗಳಾದಂಥ ಮಂಜು ಸರ್ಗೆ ಸೇರ್ತಕ್ಕಂಥದ್ದು ಸರ್. ಇದು ಅವರ ಒಂದು ಇದಿಲ್ಲದೆ ಯಾರು ಏನು ಮಾಡೋಕ್ಕೆ ಆಯ್ತಾ ಇರಲಿಲ್ಲ. ಅವರಿಂದನೇ ಇಷ್ಟೆಲ್ಲ ಒಂದು ಹೆಸರು ಬಂದಿರೋದು. ಯಾಕಂದ್ರೆ ಕರ್ನಾಟಕದಿಂದ ಹೋಗಿರುವಂತ ಏಕೈಕ ಅಫಿಷಿಯಲ್ ಅವರು. ಹೌದು ಸರ್. ಅವರಷ್ಟು ಮಾರ್ಕ್ಸ್ನೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡೋರು ಯಾರು ಇಲ್ಲ ಅನ್ನುವಂಥ ಮಾತುಗಳು ಸಹ ಇದೆ. ಖಂಡಿತ ಸರ್. ಅದು ಯಾರಿಂದನೂ ಆ ರೀತಿ ಮಾಡೋಕ್ಕಾಗೂ ಇಲ್ವಂತೆ. ಆ ಬೋರ್ಡಲ್ಲಿ ಅದನ್ನೀಗ ಸ್ಕೋರ್ಗಳನ್ನ ಮಾಡೋಕ್ಕೆ ಯಾರಿಂದನೂ ಆಗಿದೆ. ಪ್ರತಿ ಸಾರಿ ಇವಳನ್ನೇ ಸ್ಕೋರ್ ಮಾಡಿಸಿ ಅದಕ್ಕೆ ಸ್ಕೋರ್ ಡಿಪೆಂಡರ್ ಅಂತ ಅಂದ್ಬಿಟ್ಟು ಇವಳಿಗೆ ಪ್ರಶಸ್ತಿ ಕೂಡ ಕೊಟ್ಟವ್ರಂತ ಸರ್. ತುಂಬ ಸಂತೋಷ ಆಯಿತು ನಮಗೆ. ಅದನ್ನು ನಾವು ಈ ಮಟ್ಟದಲ್ಲಿ ನಾವು ತಾಲೂಕು ಮಟ್ಟಕ್ಕೆ ಹೋಗಿ ಓದೋಕ್ಕಾಗದೇ ಇರ್ತಕ್ಕಂಥ ಅಪ್ಪ ಅಮ್ಮನಿಗೆ ಇಂಥ ಮಕ್ಕಳು ಹುಟ್ಟಿ ಇಂಥ ಒಂದು ಹೆಸರು ತಂದಾಗ ನಮ್ಗೆ ತುಂಬ ಸಂತೋಷ ಅಲ್ವಾ ಸರ್? ಹೌದು. ಹಾಂ. ಮತ್ತೆ ಹೇಗಿತ್ತು ಅವ್ರು ಪ್ರಾಕ್ಟೀಸ್ ಹೇಗೆ ಮಾಡ್ತಿದ್ರು ಹಿಂದೆ ಎಲ್ಲ ಅಂತ ನಮ್ಮ ಮಂಜು ಸರ್ ಏನು ಪ್ರಾಕ್ಟೀಸ್ ಕೊಟ್ಟವ್ರು ಅದ್ರ ಮುಖಾಂತರವಾಗಿ ಇವ್ರು ಹೋಗಿ ಈ ಮಟ್ಟಕ್ಕೆ ಬಂದಿರೋದು ಸರ್. ಅವರಿಲ್ಲ ಅಂತಂದಿರಿ ಯಾರು ಈ ಮಟ್ಟಕ್ಕೆ ಬಂದು ಹೆಸರು ಮಾಡೋಕೆ ಆಯ್ತಾನೂ ಇರಲಿಲ್ಲ. ಯಾಕಂದ್ರೆ ಅವರು ಟೀಚ್ಗೆ ಬಂದಿರೋದು ಅವರು ಮಂಜು ಸರ್. ಅವರು ಪಿ ಟಿ ಸಾರ್ ಏನು ಅಲ್ಲ. ಅವರು ಅಂತ್ಯದಲ್ಲಿ ಮಕ್ಕಳನ್ನ ಈ ಮಟ್ಟಕ್ಕೆ ಬೆಳೆಸೋರ ಅಂತಂದರೆ ಅವರ ಒಂದು ತಾಳ್ಮೆ ಮತ್ತು ಅವರು ಒಂದು ಸಹನೆ ಹೆಂಗಿತ್ತೆ ಅನ್ನೋದನ್ನು ಈ ಮಕ್ಕಳು ಯೋಚನೆ ಮಾಡ್ಕೊಂಡು ಮುಂದೆ ಬಂದು ಇನ್ನೂ ಹೆಸರು ತರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಈಗ ಮುಂದೆ ಮಗಳು ಏನಾಗಬೇಕು ಅಂತ ಆಸೆ ಪಡ್ತಿದ್ವಿ? ಈಗ ಅಫಿಷಿಯಲ್ ಆಗಿದ್ದಾರೆ, ನೆಕ್ಸ್ಟ್ ಏನಾಗಬೇಕು? ನೆಕ್ಸ್ಟ್ ಸರ್ ಅವಳ ಒಂದು ಭವಿಷ್ಯ ಏನಿದೆ ಅದ್ರ ಮೇಲೆ ಡಿಪೆಂಡ್ ಸರ್. ನಾವು ಏನು ಹೇಳೋಕ್ಕಾಯ್ತದೆ ಅದರಲ್ಲಿ ಅಲ್ವಾ? ತುಂಬ ಸಂತೋಷ ಸರ್, ಖುಷಿ ಇದೆ ಸರ್. ಸುಬ್ಬಣ್ಣ ಇಲ್ಲಿಂದ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ಲು, ಹಂಗೇನೆ ಹೋಯ್ತಾ ಅವಳು. ಅಂಪೈರ್ ಎಲ್ಲ ಪಾಸ್ ಮಾಡ್ಕೊಂಡು ರೆಫ್ರಿಯಾಗಿ ಇವಾಗ ವಿದ್ಯೋದಯ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಅವಳು. ಸ್ಕೂಲಲ್ಲಿ ಅವಳು ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿ ಮಕ್ಕಳನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗೋದು, ಮತ್ತು ಅವಳು ಟೀಮ್ ರೆಕಗ್ನೈಸ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲರಿಗೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು. ನೋಡಿದೆ. ನೋಡಿದ್ವಿ. ಖುಷಿ ಆಯಿತು. ಚೈತ್ರ ಒಳ್ಳೆ ಡಿಫೆಂಡಿಂಗು ಆಡಿದ್ಲು. ನಮಗೂ ಖುಷಿ. ಇಲ್ಲೇ ಪಕ್ಕದ ಮನೆಯವಳು ಚೈತ್ರ, ನಮ್ಮೂರವಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿನೂ ಅಲ್ಲೇ ಇದ್ದಾಳೆ. ನಮ್ಗೆ ಖುಷಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಎಷ್ಟು ನಮಗೂ ಖುಷಿ, ಹಾಗೆ ನಮ್ಮ ಗ್ರಾಮದವ್ರಿಗೂ ಖುಷಿ, ಹಾಗೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಇಡೀ ಕರ್ನಾಟಕನೇ ತುಂಬ ಖುಷಿ ಪಡ್ತಾ ಇದೆ ಸರ್. ಹಾಗಾಗಿ ನಾವು ತಂದೆ ತಾಯಿಯಾಗಿ ನಾವು ಇನ್ನೂ ಖುಷಿ ಪಡ್ತಾ ಇದ್ದೀವಿ ಸರ್. ಸರ್ ಅವಳು 8 ವರ್ಷದಿಂದನೂ ಅವಳು ಅಂದರೆ ಅವಳ ಕಾಲು ನಿಜವಾಗ್ಲೂ ಅವಳ ಕಾಲು ನೋಡಿದ್ರೆ ನಾವು ಕಣ್ಣೀರು ಹಾಕಬೇಕು ಆ ಥರ ಇದೆ ಸರ್. ಅವಳ ಕಾಲು ಎಲ್ಲ ಎಡೆದೋಗಿ ಸಿಗದೋಗ್ಬಿಟ್ಟಿದೆ ಸರ್. ಎಷ್ಟೇ ಎಡೆದೋಗಿ ಸಿಗದೋಗಿ ಅವಳಿಗೆ ರಕ್ತ ಬಂದ್ರೂ ಅವಳು ಸಾಧಿಸ್ಬೇಕು ಅನ್ನೋ ಒಂದು ಛಲನ ಬಿಡದೇನೆ ಆಡ್ತಾ ಇದ್ದಾಳೆ ಸರ್. ಹಾಗಾಗಿ ನಮ್ಗೆ ತುಂಬ ಖುಷಿ ಆಗುತ್ತೆ. ನೋಡ್ದೆ ಸರ್, ತುಂಬ ಖುಷಿ ಆಯಿತು ಸರ್. ಹ್ಞೂ ಸರ್, ಮಾತಾಡಿದ್ಲು. ಅದಕ್ಕೆ ತುಂಬ ಖುಷಿ ಆಯ್ತಮ್ಮ, ನೋಡಿದ್ರಮ್ಮ ನೀವು ನಾನು ಆಟ ಆಡೋದನ್ನು ಅಂದರು. ಅದು ಹ್ಞೂ ಮಗಳೇ, ನೀನು ಮೊದಲು ಆಡೋದಕ್ಕಿಂತ ಇವತ್ತು ಚೆನ್ನಾಗಿ ಆಡಿದೆ, ಬೆಸ್ಟ್ ಪ್ಲೇಯರ್ ಆಗಿ ಆಡ್ದೆಲ್ಲ, ಅದು ನನಗೆ ಎಲ್ಲದಕ್ಕಿಂತ ಖುಷಿ. ಅದು ಫೈನಲ್ ಸ್ಟೇಜಲ್ಲಿ ನೀನು ಬೆಸ್ಟ್ ಪ್ಲೇಯರ್ ಆಗಿ ಆಡಿದೆಯಲ್ಲ, ಅದು ಇನ್ನೂ ತುಂಬ ಖುಷಿ ಅಂತ ಹೇಳ್ತೆ. ಮಾಡ್ತಾ ಇದ್ದಾರೆ ಸರ್, ಎಲ್ಲರೂ ಮಾಡ್ತಾ ಇದ್ದಾರೆ. ಮಗಳಿಗೂ ಮಾಡ್ತಾ ಇದ್ದಾರೆ. ಆದರೆ ಅವಳು ಫೋನಲ್ಲಿ ಮಾತಾಡೋ ಅಷ್ಟು ಫ್ರೀ ಇಲ್ಲ ಅವಳು ಮಗಳು. ಹಾಗಾಗಿ ನಮಗೆ ಎಲ್ಲರೂ ಮಾಡಿ ಕೇಳ್ತಾ ಇದ್ದಾರೆ ಸರ್. ಎಲ್ಲ ಕಂಗ್ರಾಜ್ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಿಡು ಏನಕ್ಕೆ ಆಟ ಆಡ್ಸೋದು ಅಂತೆಲ್ಲ, ಆಮೇಲೆ ಅಕ್ಕಪಕ್ಕದಲ್ಲೇ ಮಾತುಗಳಾಡ್ತಾರೆ, ಹುಡುಗಿ ಏನ್ ಬಂದಿದೆ ಆ ಥರದ್ದೆಲ್ಲ ಹೇಗೆ ಇತ್ತು ಸರ್? ಅದೆಲ್ಲ ಇತ್ತು ಸರ್. ಅದನ್ನ ನಾವು ಕೇಳಿದ್ರು ಕೇಳದೆ ಇರೋರಾಗ ನಾವು ಇದ್ದೋ ಸರ್. ಅವ್ರು ಏನೇ ಹೇಳಿದ್ರು ಅದನ್ನ ನಾವು ತಲೆಗೆ ಹಚ್ಕೊಳ್ಳಿಲ್ಲ. ಅವ್ರು ಹೇಳಿದ್ದನ್ನ ನಾವು ಆಶೀರ್ವಾದ ಅಂತ ನನ್ನ ಮಗಳಿಗೂ ಅವಳ ಕಿವಿಗೂ ಬಿದ್ದಿದೆ ಈ ಮಾತುಗಳೆಲ್ಲ. ಆದರೆ ಅವಳು ಅದನ್ನೆಲ್ಲ ಲೆಕ್ಕಿಸ್ತೇನೆ. ನಮ್ಮ ಅಪ್ಪ ಅಮ್ಮ ನನಗೆ ಭರವಸೆ ಕೊಟ್ಟವ್ರೆ, ನಮ್ಮ ಅಪ್ಪ ಅಮ್ಮನ ಭರವಸೆ ನಾನು ಉಳಿಸ್ಕೊತೀನಿ. ನಮ್ಮ ಅಪ್ಪ ಅಮ್ಮ ಈ ಮಾತಾಡಿದ್ರೆ ನಾನು ಇದು ಮಾಡೋದು ಸರಿ. ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ಕರೆಕ್ಟಾಗಿ ಸಾಥ್ ಕೊಡ್ತಾವ್ರಲ್ಲ, ಅವ್ರ ಬೆಂಬಲ ನನಗಿದೆಯಲ್ಲ, ಹಾಗಾಗಿ ನಾನು ಆಡಲೇಬೇಕು. ಹಾಗೆ ನಮ್ಮ ಮಗಳು ನಂಬಿಕೆನೂ ಹಾಗೇ ಇತ್ತು. ಆ ನಂಬಿಕೆನ ಅವಳು ಉಳಿಸ್ಕೊತಾಳೆ ಅನ್ನೋ ಭರವಸೆನೇ ಇತ್ತು. ಈಗ ಉಳಿಸ್ಕೊಂಡಿದ್ದಾಳೆ ಸರ್. ಟೀಕೆಗಳಿಗೆ ಅವರು ವಿಶ್ವಕಪ್ ಗೆದ್ಕೊಡೋ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅಂತ. ಹೌದು ಸರ್. ಏನು ಮಾಡಬೇಕು ಅಂತ ಸರ್, ನಾವು ಇವತ್ತುವರೆಗೂ ನೀನು ಏನು ಮಾಡ್ತೀಯ, ನೀ ಇದು ಮಾಡ್ತೀಯ ಅಂತ ನಾವು ಕೇಳಿಲ್ಲ. ನೀನು ಏನು ಓದ್ತೀಯ, ನಿನ್ಗೆ ಏನು ಅನಿಸುತ್ತೆ
ಅದು ನನಗೆ ಎಷ್ಟೇ ಕಷ್ಟ ಆದರೂ ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ, ಅದನ್ನು ನೀನು ಮುಂದುವರ್ಸಪ್ಪ, ನಿನಗೆ ಯಾವ ಥರ ಅನಿಸಿದ್ರು ನಾವು ಎಷ್ಟೇ ಕಷ್ಟ ಆದರೂ ನಾವು ಸಪೋರ್ಟ್ ಮಾಡ್ತೀವಿ, ನೀನು ಮುಂದುವರ್ಸಪ್ಪ ಅಂತ ಹೇಳಿದೆ ಸರ್. ಇವತ್ತವರೆಗೂ ನೀ ಏನು ಮಾಡ್ತೀಯ ಅಂತ ನಾವು ಕೇಳಲ್ಲ ಸರ್, ಅವಳಿಗೆ ಏನು ಅನಿಸುತ್ತೆ ಅದನ್ನೇ ಮಾಡಲಿ ಅಂತ. ಯಾಕಂದರೆ ಅವಳ ಮೇಲೆ ನಂಬಿಕೆ ಇದೆ, ಅವಳು ಏನೇ ಮಾಡಿದ್ರು ಅದು ನಮ್ಗೆ ಒಳ್ಳೇದಕ್ಕೇ ಮಾಡ್ತಾಳೆ ಅನ್ನೋ ಒಂದು ಭರವಸೆ ಇದೆ ಸರ್. ಆ ಭರವಸೆನ ಉಳಿಸ್ಕೊತಾ ಇದ್ದಾಳೆ ಸರ್. ಅಂದ್ರೆ ಮಗಳ ಮೇಲೆ ಸಾಕಷ್ಟು ಹೆಮ್ಮೆ ಈಗ. ಹೌದು ಸರ್, ತುಂಬ ಹೆಮ್ಮೆ ಸರ್. ತುಂಬ ಖುಷಿಯಾಗಿದೆ ಸರ್. ಇವಾಗ ನಮ್ಗೆ ಅವಳ ಕಾಲು ನೋಡಿದ್ರೆ ಕಾಲೆಲ್ಲ ಸಿಗದೋಗಿದ್ರೆ ಅವಳಿಗೆ ಉಣಿಸ್ತೀನಲ್ಲ, ಬೆಳಿಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡೆಲ್ಲ ಹಚ್ಚಿ ಅವಳನ್ನ ಈ ಮಟ್ಟಕ್ಕೆ ಈ ಲೆವೆಲ್ಗೆ ನಾವು ತರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಇವತ್ತು ಒಂದು ನಮ್ಮ ಹಳ್ಳಿ ರೈತ ಒಂದು ಪ್ಲೇಟ್ಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಇರಲಿಲ್ಲ, ಆದರೆ ಅವಳ ಈ ಮಟ್ಟಕ್ಕೆ ಈ ಲೆವೆಲ್ಗೆ ಹೋಗ್ತೀನಿ ಅನ್ನೋದು ಭಾಳ ಅವಳ ಗೊರ ಒಳಗೆಲ್ಲ ಆಡಿ ಈ ಮಟ್ಟಕ್ಕೆಲ್ಲ ಬಂದು ಯಾವುದೇ ಒಂದು ಕಾರ್ಯ ಆಗಲಿ ಒಂದು ನಮ್ಮ ಯಾರೇ ಆದ್ರೂ ಇಲ್ಲಮ್ಮ ನಾನು ಒಯ್ತೀನಿ, ನಾನು ಕಾಲೇಜ್ ಓದಬೇಕು ಮತ್ತು ಬಂದು ನನ್ನ ಆಟ ಆಡಿ ನಾನು ಪೋಡಿಸ್ಲಿ, ನಾನು ಇದನ್ನು ಮುಂದುವರಿಬೇಕು ಅನ್ನೋದು ಅವಳಿಗೆ ಭಾಳ ಸಂತೋಷ. ಆಮೇಲೆ ನನ್ನ ಮಗ ಒಬ್ಬಳೇ ಈ ರೀತಿ ಆಗಬೇಕು ಅನ್ನೋದು ಇಲ್ಲ ಪಾಪ. ಅಲ್ಲಿರೋ ಅಂಥ ಹುಡುಗರು ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ನಮ್ಮ ಕುರುಬೂರು ವಿದ್ಯಾದರ್ಶಿನಿ ಕಾನ್ವೆಂಟ್ನ ಇದರಲ್ಲಿ ಮುಂದೆ ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಆಗಬೇಕು. ಅದು ನಮಗೆ ಇನ್ನೂ ಗ್ರೌಂಡ್ಸು ಸಾಲಲ್ಲ. ಏನೋ ಬುರಿಂಗೇಶ್ ಅವ್ರು ಮಾತಾಡೋರು ಆವತ್ತು ನಿಮ್ಮ ಎದುರಿಗೆ, ಅದನ್ನು ನಮಗೆ ಆ ಹುಡುಗರಿಗೆ ಭಾಳ ಆಯುಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಅವ್ರನ್ನ ಇನ್ನೂ ನಮ್ಗೆ ಭಾಳ. ಈಗ ನೆನ್ನೆ ರಾತ್ರಿ ಮಗಳು ಆಟ ನೋಡಿರ್ತೀರಿ, ಫೋನ್ ಮಾಡಿರ್ತೀರಿ, 2 ನಿಮಿಷ ಮಾತಾಡಿದ್ಲು, ಅಪ್ಪ ಎಲ್ಲ ನೋಡಿದ್ರೆಲ್ಲ ಚೆನ್ನಾಗಿ ಸಾಕಾಗೋಯ್ತು ಅಂದ್ಬಿಟ್ಟು ಏನೋ ಒಂದು 2 ನಿಮಿಷ, ಆಮೇಲೆ ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂದ. ಮಾಡಿರಲಿಲ್ಲ, ಬೆಳಿಗ್ಗೆ ಒಂದು 2 ನಿಮಿಷ ಮಾತಾಡೋದು ಮಲಗಿಬಿಟ್ಟಿದ. ಆದರೆ ಈಗ ನಮ್ಗೆ ಭಾಳ ತುಂಬ ಖುಷಿ ಆಯ್ತದ. ಮಂಜುನಾಥ್ ಮಾಸ್ಟ್ರು ಇವತ್ತು ನಾವು ದೇವರು, ಅವರು ಮನುಷ್ಯರೆಲ್ಲ ದೇವರೇ ಅವರು. ಇವತ್ತಿಗೆ ಅವರಿಂದ ನಮ್ಮ ಹುಡುಗಿ ಲೆವೆಲ್ಗೆ ಬಂದದು. ಮತ್ತು ವಸಂತ್ ಕುಮಾರಿ ಅಂತ ಅವರು ಇದ್ದರು, ಇವಾಗ ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ತುಂಬ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಆವತ್ತಿನ ದಿನದಲ್ಲಿ ನಾವು 2,000 ರೂಪಾಯಿ ಕೊಟ್ಟು ಯೂನಿಫಾರಮ್ಮು ಮತ್ತು ಆ ಶೂ ತಂದು ಅವಳು ಮೆಟ್ಟ ಅಂತ ಇದು ನಮ್ಗೆ ಇದಿಲ್ಲ, ಆದರೂ ಕೂಡ ಅವ್ರು ಓದಿಸಿ ಈ ಮಟ್ಟಕ್ಕೆ ನಮ್ಮ ಇದು ಮಾಡಿ ಅವರು ತಂದದು. ಇವತ್ತು ಅವರು ವಸಂತ್ ಕುಮಾರಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಈಗ ನಾಳೆ ಮಗಳು ಬರ್ತಾರೆ, ಫಸ್ಟ್ ಏನು ಮಾಡ್ತೀವಿ? ಅಯ್ಯೋ ಸರ್, ಫಸ್ಟು ನಮಗೆ ಭಾಳ ಖುಷಿ. ಅವಳಿಗೆ ನನ್ನ ಕೈ ಮುಗಿಬೇಕು. ಅವಳನ್ನ ಬಂದ ತಕ್ಷಣ ನಮ್ಮ ನಿಜವಾಗ್ಲೂ ಅವಳು ನೋಡೋಗಂಟ ಸರ್ ನಮ್ಗೆ ಅಳು ಬರುತ್ತೆ. ನಿಜವಾಗ್ಲೂ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಮಗ್ಗಲ್ಲೇ ಅವ್ರು ಮಲಗ್ತಿದ್ದು. ಅವ್ರ ಅಮ್ಮ ಇಲ್ಲ, ನಮ್ಮ ಹುಡುಗ ಅವ್ರ ಅಮ್ಮ, ನಮ್ಮ ಹುಡುಗಿ ಅಪ್ಪ. ಅವಳು ಗ್ರೌಂಡ್ಸ್ಗೆ ಹೋಗ್ಬೇಕಾದ್ರೂ ಕೂಡ ಬೆಳಿಗ್ಗೆ ಎದ್ದು ಅಪ್ಪ ಬರ್ತೀನಿ ಅನ್ನೋದು, ಬಾಟ್ಲಿ ನೀರು ತುಂಬಿಕೊಡ್ತೀನಿ. ನಾನೇ ಎದ್ದು ನೀರು ತುಂಬಿಕೊಡ್ತಿದ್ದೆ ಅವಳಿಗೆ. ಬೈಕಲ್ಲಿ ತಗೋಗಿ ಗ್ರೌಂಡ್ಸು ಬಿಟ್ಬಿಟ್ಟು ಬರೋದು. ಒಂದೊಂದು ಇಲ್ಲ ಅಂದರೆ ಒಂದು ಹುಡುಗರು ಹೋಯ್ತಿದ್ರು, ಹುಡುಗರ ಜೊತೆಲಿ ವಾಕ್ ಮಾಡ್ಕೊಂಡು ಹೋಯ್ತಾಯಿದ್ವಿ. ಭಾಳ ತುಂಬ ಖುಷಿಯಾಗಿದೆ ಸರ್. ಇವತ್ತು ನಮ್ಮ ರೈತರ ಮಕ್ಕ ಭಾಳ ನಾವು ಕಷ್ಟಪಟ್ಬಿಟ್ಟಿದ್ದೀವಿ, ಭಾಳ ಕಷ್ಟ ಎಲ್ಲ. ನನಗೂ ಕಾಲೆಲ್ಲ ಪ್ರಾಬ್ಲಮ್ ಆಗಿ ಇಷ್ಟೆಲ್ಲ ಮಾಡಿ ನಮ್ಮ ಹುಡುಗಿನ ಭಾಳ ಸಂತೋಷ ಆಯಿತು ಇವತ್ತು, ಭಾಳ ಖುಷಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.